ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮತ್ತು ಪ್ರಾಚೀನ ಹಿರಿಯರ ಸಂಪ್ರದಾಯದಲ್ಲಿ ಪ್ರತಿಯೊಂದು ಸಣ್ಣ ಅಭ್ಯಾಸಕ್ಕೂ ಅದರದ್ದೇ ಆದ ಮಹತ್ವದ ಕಾರಣಗಳು ಇರುತ್ತಿದ್ದವು. ನಾವು ಪ್ರತಿದಿನ ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಜೀವನದ ಮೇಲೆ, ಆರ್ಥಿಕ ಸ್ಥಿತಿಯ ಮೇಲೆ ಮತ್ತು ಮನೆಯ ನೆಮ್ಮದಿಯ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತವೆ ಎಂಬುದು ನಮಗೆ ಹಲವು ಬಾರಿ ತಿಳಿಯುವುದೇ ಇಲ್ಲ. ಹಿರಿಯರು ಯಾವಾಗಲೂ ಹೇಳುವ ಒಂದು ಮುಖ್ಯವಾದ ಮಾತೆಂದರೆ, ಸೂರ್ಯ ಮುಳುಗಿದ ನಂತರ ಅಥವಾ ರಾತ್ರಿಯ ಸಮಯದಲ್ಲಿ ಮನೆಯ ಅಡುಗೆ ಕೋಣೆಯನ್ನು ಎಂದಿಗೂ ಅಸ್ತವ್ಯಸ್ತವಾಗಿ ಮತ್ತು ಪಾತ್ರೆಗಳನ್ನು ಖಾಲಿಯಾಗಿ ಬಿಡಬಾರದು. ಇಂದಿನ ಆಧುನಿಕ ಯುಗದ ಜನರಿಗೆ ಇವೆಲ್ಲವೂ ಕೇವಲ ಮೂಢನಂಬಿಕೆ ಅಥವಾ ಹಳೆಯ ಕಾಲದ ಕಟ್ಟುಕಥೆಗಳಂತೆ ಕಾಣಿಸಬಹುದು, ಆದರೆ ಇದರ ಹಿಂದೆ ಅತಿದೊಡ್ಡ ವಾಸ್ತುಶಾಸ್ತ್ರ ಮತ್ತು ವೈಜ್ಞಾನಿಕ ಸತ್ಯ ಅಡಗಿದೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ರಾತ್ರಿಯ ವೇಳೆ ನಾವು ಅಡುಗೆ ಮನೆಯಲ್ಲಿ ಮಾಡುವ ಸಣ್ಣ ತಪ್ಪುಗಳಿಂದ ಮನೆಯಲ್ಲಿ ದಾರಿದ್ರ್ಯ ಹೇಗೆ ಆವರಿಸುತ್ತದೆ ಮತ್ತು ಅದರಿಂದ ಪಾರಾಗಲು ನಾವು ಮಾಡಬೇಕಾದ ಸರಳ ಬದಲಾವಣೆಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮ್ಮ ಧರ್ಮ ಮತ್ತು ಶಾಸ್ತ್ರಗಳ ಪ್ರಕಾರ ಅಡುಗೆ ಮನೆ ಎಂದರೆ ಕೇವಲ ಆಹಾರವನ್ನು ಬೇಯಿಸುವ ಜಾಗವಲ್ಲ, ಅದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿ ಮತ್ತು ಧನಲಕ್ಷ್ಮೀ ದೇವಿ ನೆಲೆಸುವ ಪರಮ ಪವಿತ್ರವಾದ ಸ್ಥಾನ. ಅಡುಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿದ್ದಾಗ ಮಾತ್ರ ಆ ಮನೆಯಲ್ಲಿ ವಾಸಿಸುವ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯಾಗುತ್ತದೆ ಎಂದು ನಂಬಲಾಗುತ್ತದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ರಾತ್ರಿ ಇಡೀ ಅಡುಗೆ ಮನೆಯಲ್ಲಿ ದೊಡ್ಡ ಪಾತ್ರೆಗಳನ್ನು ಏನೂ ಇಲ್ಲದೆ ಸಂಪೂರ್ಣವಾಗಿ ಖಾಲಿ ಇಡುವುದು ಅಥವಾ ತೆರೆದಿಡುವುದು ಮನೆಯಲ್ಲಿ ಶೂನ್ಯತೆ ಅಥವಾ ಕೊರತೆಯನ್ನು ಉಂಟುಮಾಡುತ್ತದೆ. ಮಧ್ಯರಾತ್ರಿಯ ಸಮಯದಲ್ಲಿ ಪ್ರಕೃತಿಯಲ್ಲಿ ಕೆಲವು ದೈವಿಕ ಶಕ್ತಿಗಳು ಸಂಚರಿಸುತ್ತವೆ ಮತ್ತು ಅವು ಸ್ವಚ್ಛ ಹಾಗೂ ಧಾನ್ಯಗಳಿಂದ ಸಮೃದ್ಧವಾಗಿರುವ ಮನೆಗಳಿಗೆ ತಮ್ಮ ಆಶೀರ್ವಾದವನ್ನು ನೀಡುತ್ತವೆ ಎಂಬ ಬಲವಾದ ನಂಬಿಕೆಯಿದೆ. ಅದೇ ಸಮಯದಲ್ಲಿ ಯಾವುದೇ ಮನೆಯ ಅಡುಗೆ ಕೋಣೆಯಲ್ಲಿ ಅಶುದ್ಧತೆ, ಎಂಜಲು ಪಾತ್ರೆಗಳು ಅಥವಾ ಒಣಗಿದ ಖಾಲಿ ಪಾತ್ರೆಗಳು ಬಿದ್ದಿದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಎಂದರೆ ಅಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ನೆಲೆಸುತ್ತಾಳೆ. ಇನ್ನು ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ಅಡುಗೆ ಮನೆಯು ಪ್ರಕೃತಿಯ ಎರಡು ಅತ್ಯಂತ ಶಕ್ತಿಶಾಲಿ ತತ್ವಗಳಾದ ಅಗ್ನಿ ಮತ್ತು ಜಲ ಅಂದರೆ ನೀರನ್ನು ನಿಯಂತ್ರಿಸುತ್ತದೆ. ರಾತ್ರಿಯ ಸಮಯದಲ್ಲಿ ಕುಡಿಯುವ ನೀರಿನ ಪಾತ್ರೆಗಳನ್ನು ಅಥವಾ ಬಿಂದಿಗೆಯನ್ನು ಸಂಪೂರ್ಣವಾಗಿ ಖಾಲಿ ಇಡುವುದು ಅತಿ ದೊಡ್ಡ ವಾಸ್ತುದೋಷಕ್ಕೆ ಕಾರಣವಾಗುತ್ತದೆ ಎಂದು ವಾಸ್ತುತಜ್ಞರು ಎಚ್ಚರಿಸುತ್ತಾರೆ. ನೀರು ಎನ್ನುವುದು ಜಲತತ್ವವಾಗಿದ್ದು ಅದು ಮನೆಯಲ್ಲಿ ಧನಹರಿವು ಮತ್ತು ಮಾನಸಿಕ ನೆಮ್ಮದಿಯನ್ನು ಸೂಚಿಸುತ್ತದೆ. ಆದ್ದರಿಂದ ರಾತ್ರಿ ಮಲಗುವ ಮುನ್ನ ನೀರಿನ ಜಗನ್ನು ಅಥವಾ ಕೊಡವನ್ನು ಕನಿಷ್ಠ ಅರ್ಧದಷ್ಟಾದರೂ ಶುದ್ಧವಾದ ನೀರಿನಿಂದ ತುಂಬಿಸಿ ಇಡಬೇಕು. ಹೀಗೆ ಮಾಡುವುದರಿಂದ ಮನೆಯ ಯಜಮಾನನಿಗೆ ಬರುವ ಆರ್ಥಿಕ ಸಂಕಷ್ಟಗಳು ದೂರಾಗುತ್ತವೆ ಮತ್ತು ದುಡಿಮೆಯ ಹಣ ಅನಗತ್ಯವಾಗಿ ಪೋಲಾಗುವುದು ಅಥವಾ ಆರೋಗ್ಯದ ವೆಚ್ಚಗಳಿಗೆ ಖರ್ಚಾಗುವುದು ತಪ್ಪುತ್ತದೆ. ನಮ್ಮ ಪೂರ್ವಜರು ಕೇವಲ ಧರ್ಮದ ಭಯವನ್ನು ಹುಟ್ಟಿಸಲಿಲ್ಲ, ಬದಲಿಗೆ ಇದರ ಹಿಂದೆ ಅತ್ಯಂತ ಆಳವಾದ ವೈಜ್ಞಾನಿಕ ಮತ್ತು ಆರೋಗ್ಯಕರ ರಹಸ್ಯಗಳನ್ನು ಅಡಗಿಸಿಟ್ಟಿದ್ದರು. ಇದರ ಹಿಂದಿನ ವೈಜ್ಞಾನಿಕ ಕಾರಣವೇನೆಂದರೆ, ರಾತ್ರಿ ಇಡೀ ಅಡುಗೆ ಮನೆಯ ಸಿಂಕ್ನಲ್ಲಿ ಎಂಜಲು ಪಾತ್ರೆಗಳನ್ನು ಹಾಗೆ ಬಿಟ್ಟರೆ ಕತ್ತಲಿನಲ್ಲಿ ಜಿರಳೆಗಳು, ಹಲ್ಲಿಗಳು ಹಾಗೂ ಕೀಟಗಳು ಆ ಪಾತ್ರೆಗಳ ಮೇಲೆ ಓಡಾಡುತ್ತವೆ. ಕಣ್ಣಿಗೆ ಕಾಣಿಸದ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಇಡೀ ಅಡುಗೆ ಕೋಣೆಯ ವಾತಾವರಣವನ್ನು ಕಲುಷಿತಗೊಳಿಸುತ್ತವೆ. ಇದು ಮುಂದಿನ ದಿನಗಳಲ್ಲಿ ಮನೆಯವರ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಅಷ್ಟೇ ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣಿಗೆ ಬೀಳುವ ಕೊಳಕು ಮತ್ತು ಎಂಜಲು ಪಾತ್ರೆಗಳ ರಾಶಿ ನಮ್ಮ ಮೆದುಳಿನಲ್ಲಿ ಒಂದು ರೀತಿಯ ನಕಾರಾತ್ಮಕ ಒತ್ತಡವನ್ನು ಉಂಟುಮಾಡುತ್ತದೆ. ಇದರಿಂದ ದಿನದ ಆರಂಭವೇ ನಿರಾಸಕ್ತಿಯಿಂದ ಕೂಡಿರುತ್ತದೆ. ಅದೇ ಬೆಳಗ್ಗೆ ಎದ್ದು ಅಡುಗೆ ಕೋಣೆಗೆ ಹೋದಾಗ ಅಲ್ಲಿ ಎಲ್ಲವೂ ಸ್ವಚ್ಛವಾಗಿದ್ದರೆ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಯೋಚನೆಗಳು ಮೂಡುತ್ತವೆ ಮತ್ತು ಇಡೀ ದಿನದ ಕೆಲಸಗಳಲ್ಲಿ ಅತಿ ಹೆಚ್ಚು ಉತ್ಸಾಹ ಇರುತ್ತದೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ಐಶ್ವರ್ಯ ಮತ್ತು ಧನಧಾನ್ಯಗಳು ವೃದ್ಧಿಯಾಗಬೇಕಾದರೆ ಇಂದಿನಿಂದಲೇ ರಾತ್ರಿ ಮಲಗುವ ಮುನ್ನ ಈ ಪ್ರಮುಖ ನಿಯಮಗಳನ್ನು ತಪ್ಪದೇ ರೂಢಿಸಿಕೊಳ್ಳಿ. ಮೊದಲನೆಯದಾಗಿ, ಮನೆಯ ಮುಖ್ಯ ನೀರಿನ ಪಾತ್ರೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ನೀವು ಬಳಸುವ ನೀರಿನ ಜಾಗದಲ್ಲಿ ಯಾವಾಗಲೂ ನೀರನ್ನು ತುಂಬಿಸಿ ಇಡಿ. ಇದು ಮನೆಯ ಆರ್ಥಿಕತೆಯನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ, ತೊಳೆದ ನಂತರ ಒಣಗಿರುವ ಖಾಲಿ ಪಾತ್ರೆಗಳನ್ನು ನೇರವಾಗಿ ಮೇಲ್ಮುಖವಾಗಿ ಇಡಬೇಡಿ. ಅವುಗಳನ್ನು ಬೋರಲಿಟ್ಟು ಅಂದರೆ ಮುಚ್ಚಿ ಇಡುವುದರಿಂದ ಬಾಹ್ಯಾಕಾಶದ ಯಾವುದೇ ಕೆಟ್ಟ ಶಕ್ತಿಗಳು ಅದರಲ್ಲಿ ಪ್ರವೇಶಿಸುವುದಿಲ್ಲ. ಮೂರನೆಯದಾಗಿ, ನಿಮ್ಮ ಮನೆಯಲ್ಲಿರುವ ಅಕ್ಕಿ ಡಬ್ಬ ಅಥವಾ ದಿನಸಿ ಧಾನ್ಯಗಳ ಡಬ್ಬಗಳು ಎಂದಿಗೂ ಸಂಪೂರ್ಣವಾಗಿ ಖಾಲಿಯಾಗಲು ಬಿಡಬೇಡಿ. ಅವು ತಳ ಸೇರುವ ಮುನ್ನವೇ ಹೊಸ ಧಾನ್ಯಗಳನ್ನು ತುಂಬಿಸಿ ಇಡುವುದು ಅನ್ನಪೂರ್ಣೇಶ್ವರಿಯ ಕೃಪೆಯನ್ನು ತರುತ್ತದೆ. ನಮ್ಮ ಮನೆ ಎನ್ನುವುದು ಕೇವಲ ಕಲ್ಲು ಮತ್ತು ಮಣ್ಣಿನ ಗೋಡೆಗಳಲ್ಲ, ಅದು ನಮ್ಮ ಯಶಸ್ಸು ಮತ್ತು ನೆಮ್ಮದಿಯ ಮೂಲ ಸ್ಥಾನವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ.
ಹಿರಿಯರು ಹೇಳಿದ ಇಂತಹ ಸಣ್ಣಪುಟ್ಟ ಜೀವನದ ಸೂತ್ರಗಳನ್ನು ಗೌರವದಿಂದ ಪಾಲಿಸುವುದರಿಂದ ನಮ್ಮ ಮತ್ತು ನಮ್ಮ ಕುಟುಂಬದ ಭವಿಷ್ಯದಲ್ಲಿ ಅದ್ಭುತವಾದ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ನಿಮಗೆ ಈ ಮಹತ್ವದ ಮಾಹಿತಿ ಮತ್ತು ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಕಥೆಗಳು, ಜೀವನದ ಅತ್ಯಮೂಲ್ಯ ಸಲಹೆಗಳು ಮತ್ತು ಆಧ್ಯಾತ್ಮಿಕ ರಹಸ್ಯಗಳ ಮಾಹಿತಿಗಾಗಿ ನಮ್ಮ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಲು ಮತ್ತು ನಿಮ್ಮ ಭಕ್ತಿಯನ್ನು ಹಂಚಿಕೊಳ್ಳಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಮಹಾಲಕ್ಷ್ಮಿ ಎಂದು ತಪ್ಪದೇ ಬರೆಯಿರಿ. ಇಷ್ಟೊತ್ತಿನವರೆಗೆ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಇಡೀ ಕುಟುಂಬಕ್ಕೆ ಆ ಭಗವಂತನು ಸದಾ ಒಳ್ಳೆಯದನ್ನು ಮಾಡಲಿ ಮತ್ತು ನಿಮ್ಮ ದಿನ ಶುಭವಾಗಿರಲಿ.